ನಮಸ್ಕಾರ. ನನ್ನ ವಾಹಿನಿಯ ಕರ್ನಾಟಕದ ಅನುಭವಗಳ ಭಾಗಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾನು ನಮ್ಮ ಕರ್ನಾಟಕದ ಪ್ರಸಿದ್ಧ ಇಳಕಲ್ ಸೀರೆಗಳ ಬಗ್ಗೆ ಹೇಳ್ತೀನಿ. ನಾರಿಯರ ನೆಚ್ಚಿನ ಉಡುಪು ಸೀರೆ. ಈ ದಿನ ನಾನು ಉಟ್ಟಿರುವ ಸೀರೆ ಕೂಡ ಇಳಕಲ್ ಸೀರೆನೇ. ಈ ಸೀರೆಗಳು ಬಾಗಲಕೋಟೆಯ ಇಳಕಲ್ನಲ್ಲಿ ತಯಾರಾಗುವುದು. ಆಧುನಿಕ ತಂತ್ರಜ್ಞಾನದಿಂದ ಕೈಯಲ್ಲಿ ಸೀರೆ ನೇಯುತ್ತಿರುವುದು ನಾಶವಾಗಿ ಹೋಗ್ತಿದೆ. ಕೈಮಗ್ಗಗಳನ್ನು ಉಳಿಸಿಕೊಂಡು ಬಂದಿರುವ ಭಾರತದ ಅಪರೂಪ ಸ್ಥಳಗಳಲ್ಲಿ ಇಳಕಲ್ ಒಂದು. ಇಳಕಲ್ ಸೀರೆಗಳು ತಮ್ಮ ವಿಶಿಷ್ಟ ಮಾದರಿಗಳಿಗೆ ಹೆಸರುವಾಸಿ. ಇವುಗಳ ಅಂಚು ಮತ್ತು ಸೆರಗನ್ನು ರೇಷ್ಮೆ ಬಳಸಿ ತಯಾರು ಮಾಡ್ತಾರೆ. ಟೋಪ್ ಟೆನೆ ಎಂಬ ನೇಯ್ಗೆ ತಂತ್ರವನ್ನು ಸೀರೆಯ ಮೂಲ ಭಾಗ ಮತ್ತು ಸೆರಗನ್ನು ಜೋಡಿಸಲು ಬಳಸಲಾಗುತ್ತದೆ. ಇದು ಸೀರೆಯ ಸಂಪೂರ್ಣ ಅಂದವನ್ನು ಅದ್ಭುತವಾಗಿ ಕಾಣುವಂತೆ ಮಾಡುತ್ತದೆ. ಇಳಕಲ್ ಸೀರೆಯ ಅಂಚುಗಳು ಇಳಕಲ್ ದಡಿ ಎಂದು ಜನಪ್ರಿಯ. ಇದರ ಬಳಕೆ ಚಾಲುಕ್ಯರ ಕಾಲದಿಂದಲೂ ಕಂಡುಬಂದಿದೆ. ಕ್ರಿಸ್ತಶಕ 600ರ ಹಿಂದಿನ ಪರಂಪರೆಯ ಇಳಕಲ್ ಸೀರೆಗಳನ್ನು ಮುಂಚೆ ಹೆಚ್ಚಾಗಿ ಉತ್ತರ ಕರ್ನಾಟಕದ ಹೆಂಗಸರೇ ಉಟ್ಕೊಳ್ತಿದ್ರು. ಈಗ ಇದು ಎಲ್ಲೆಡೆ ಪ್ರಸಿದ್ಧ. 1000ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವುಳ್ಳ ಈ ನೇಯ್ಗೆ ಈಗಿನವರ ಅಭಿರುಚಿಗೆ ತಕ್ಕಂತೆ ಅನೇಕ ಬದಲಾವಣೆಗಳನ್ನು ಕಂಡಿದೆ. ಹಿಂದೆ ಈ ಸೀರೆಗಳನ್ನು ಹೆಂಗಸರು ಸಮಾರಂಭಗಳಲ್ಲಿ ಉಡುವುದು ಅಷ್ಟೇ ಅಲ್ಲ, ನವಜಾತ ಶಿಶುಗಳನ್ನು ಮಲಗಿಸಲು ಮೆತ್ತನೆಯ ಹಾಸಿಗೆಯಾಗಿಯೂ ಸಹ ಬಳಸುತ್ತಿದ್ದರು. ಹಿಂದೆ ಸೀರೆಯ ಮೂಲ ಭಾಗದಲ್ಲಿ ಚೌಕಾಕಾರದ ವಿನ್ಯಾಸವನ್ನೇ ಹೆಚ್ಚಾಗಿ ನೇಯಲಾಗುತ್ತಿತ್ತು. ಕಾಲಕ್ಕೆ ತಕ್ಕ ಹಾಗೆ ಇದರಲ್ಲಿಯೂ ಸಹ ಅನೇಕ ಬದಲಾವಣೆಗಳನ್ನು ನೇಕಾರರು ಮಾಡಿ ಮನಮೋಹಕ ವಿನ್ಯಾಸಗಳನ್ನು ತಯಾರಿಸುತ್ತಿದ್ದಾರೆ. ಇದರಂತೆಯೇ ಗುಳೇದ ಗುಡ್ಡ ಕಣ ಸೀರೆಗಳು ಸಹ ವಿಶೇಷ ವಿನ್ಯಾಸದಿಂದ ತಯಾರಾಗುವುದರ ಮೂಲಕ ಪ್ರಸಿದ್ಧಿ ಪಡೆದಿದೆ. ಹೆಂಗಸರು ಅಷ್ಟೇ ಅಲ್ಲ, ಈ ವಸ್ತ್ರದಲ್ಲಿ ಈಗ ಗಂಡಸರ ಉಡುಪು ಸಹ ತಯಾರಾಗುತ್ತಿದೆ. ನೈಜ ಇಳಕಲ್ ಸೀರೆಗಳು ಸ್ವಲ್ಪ ಭಾರವಿದ್ದು ಗಟ್ಟಿಯಾದ ರಚನೆಯನ್ನು ಹೊಂದಿರುವುದರಿಂದ ದಿನನಿತ್ಯದ ಬಳಕೆಗೂ ಇದು ಉತ್ತಮ. ಉಡುಪುಗಳಷ್ಟೇ ಅಲ್ಲ, ಇದರಲ್ಲಿ ಮನಮೋಹಕ ಕೈಚೀಲಗಳು, ಅಲಂಕಾರಿಕ ವಸ್ತುಗಳನ್ನು ಸಹ ತಯಾರಿಸುತ್ತಿದ್ದಾರೆ. 2007ರಲ್ಲಿ ಭಾರತ ಸರ್ಕಾರ ಇಳಕಲ್ ಸೀರೆಗಳಿಗೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ನೀಡಿ ಇದರ ಸಂರಕ್ಷಣೆಗೆ ಪ್ರೋತ್ಸಾಹ ನೀಡಿದೆ. 2012ರಲ್ಲಿ ಗುಳೇದ ಗುಡ್ಡ ಕಣ ಸೀರೆಗಳಿಗೂ ಸಹ ಈ ಸ್ಥಾನ ಸಿಕ್ಕಿದೆ. ನಮ್ಮ ಕರ್ನಾಟಕದ ಹೆಮ್ಮೆಯಾದ ಇಳಕಲ್ ಸೀರೆಗಳನ್ನು ಧರಿಸಿ ನಮ್ಮ ನೇಕಾರರನ್ನು ಪ್ರೋತ್ಸಾಹಿಸುವುದರ ಮೂಲಕ ನಮ್ಮ ಸಂಸ್ಕೃತಿ ಮತ್ತು ಕರಕುಶಲತೆಯನ್ನು ಉಳಿಸೋಣ, ಬೆಳೆಸೋಣ. ನನ್ನ ಈ ನಿರೂಪಣೆಯ ಅಂತ್ಯಭಾಗದಲ್ಲಿ ನೀವು ನೇರವಾಗಿ ಕೊಂಡುಕೊಳ್ಳಲು ಅನುಕೂಲವಾಗುವಂತೆ ಈ ಮಾರಾಟಗಾರರ ಸಂಖ್ಯೆಗಳನ್ನು ಕೊಟ್ಟಿದ್ದೇನೆ. ಕೊನೆಯದಾಗಿ, ನಾನು ಸಾಧಾರಣವಾಗಿ ಖರೀದಿಸುವ ಈ ನನ್ನ ನಿರೂಪಣೆಯಲ್ಲಿ ಬಳಸಿರುವ ಕೆಲವು ದೃಶ್ಯ ಹಾಗೂ ಛಾಯಾಚಿತ್ರಗಳನ್ನು ನನ್ನೊಂದಿಗೆ ಹಂಚಿಕೊಂಡ ಇಳಕಲ್ ಸೀರೆಗಳ ನೇಕಾರರು, ಮಾರಾಟಗಾರರು ಹಾಗೂ ಕರಕುಶಲಗಾರರಾದ SN ಇಳಕಲ್ ಸ್ಯಾರೀಸ್ನ ಶ್ರೀಲತಾ ಮತ್ತು ದೀಪಕ್ ಸರೋದೆ, ಅನೂಸ್ ಕಲೆಕ್ಷನ್ಸ್ನ ಅನುರಿತಾ ಘಡವೀರ್ ಹಾಗೂ ಅಶ್ವಿನೀಸ್ ಕಣ ಫ್ಯಾಬ್ರಿಕ್ ಆರ್ಟ್ಸ್ನ ಅಶ್ವಿನಿ ಸುನೀಲ ಸವಾಶೇರಿ ಅವರಿಗೆ ಧನ್ಯವಾದಗಳು. ನನ್ನ ಭಾವಚಿತ್ರದಲ್ಲಿ ಕಾಣುವ ಸೀರೆಗಳನ್ನು ಸಹ ನಾನು ಇವರುಗಳಿಂದಲೇ ಕೊಂಡುಕೊಂಡಿರುವುದು. ಈ ನಿರೂಪಣೆಯನ್ನು ಯಾವುದೇ ಪ್ರಕಾರದ ಪ್ರಚಾರಕ್ಕಾಗಿಯೂ ಮಾಡಿರುವುದಲ್ಲ. ಹಲವಾರು ತಲೆಮಾರುಗಳಿಂದ ಉಳಿಸಿಕೊಂಡು ಬಂದಿರುವ ನಮ್ಮ ಕರ್ನಾಟಕದ ಪರಂಪರೆಯ ಈ ನೇಯ್ಗೆಯನ್ನು ಎಲ್ಲರಿಗೂ ಪರಿಚಯಿಸಿ ಪ್ರೋತ್ಸಾಹಿಸುವತ್ತ ಇದು ನನ್ನ ಒಂದು ಸಣ್ಣ ಪ್ರಯತ್ನ. ನನ್ನ ವಿಚಾರಗಳು, ಅನಿಸಿಕೆಗಳು, ಅನುಭವಗಳ ಹಂಚಿಕೆಯು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.